ನಮಸ್ಕಾರ ಸ್ನೇಹಿತರೆ. ಕನಕದಾಸರು ದಾಸಶ್ರೇಷ್ಠರಲ್ಲಿ ಅನೇಕ ಸಾಲುಗಳನ್ನು, ಅನೇಕ ಹಾಡುಗಳನ್ನು, ಅನೇಕ ಗೀತೆಗಳನ್ನು ರಚನೆ ಮಾಡಿದಂತಹ ಮಹನೀಯರು ಆಗಿದ್ದಾರೆ. ಕನಕದಾಸರು ಶ್ರೀಕೃಷ್ಣನ ಭಕ್ತರು. ಸಾಕ್ಷಾತ್ ಶ್ರೀಕೃಷ್ಣನೇ ದರ್ಶನ ನೀಡಿದಂತಹ ವ್ಯಕ್ತಿ ಅಂದಾಗ ನಮಗೆ ಕನಕದಾಸರು ಎಂದಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಮಹನೀಯರು ಮುಂದಿನ ಜನ್ಮ ಯಾವುದಾಗಿತ್ತು? ಕನಕದಾಸರು ಶ್ರೀ ರಾಘವೇಂದ್ರ ಸ್ವಾಮಿಗಳಿಂದ ಮೋಕ್ಷವನ್ನು ಪಡಿತಾರೆ ಅನ್ನೋ ಪೌರಾಣಿಕ ಇತಿಹಾಸವೂ ಕೂಡ ಇದೆ. ಹಾಗಾದರೆ ಏನು ಅಂತ ನಾವು ನೋಡೋದಾದರೆ ಈ ಒಂದು ವಿಡಿಯೋನ ನೀವು ಖಂಡಿತವಾಗಲೂ ನೋಡಲೇಬೇಕು. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಹಿಂದಿನ ಜನ್ಮ ವ್ಯಾಸರಾಜರು ಆಗಿದ್ದರು. ಆ ಒಂದು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ 6 ಚಕ್ರವರ್ತಿಗಳ ರಾಜಗುರುವಾಗಿ ಇದ್ದಂತಹ ವ್ಯಕ್ತಿ ವ್ಯಾಸರಾಜರು. ಇವರ ಕಾಲದಲ್ಲಿ ಪುರಂದರದಾಸರು ಹಾಗೂ ಕನಕದಾಸರು ಕೂಡ ಇದ್ದರು. ಕಲೆ, ಸಾಹಿತ್ಯ, ಸಂಗೀತ, ಗೀತೆ ರಚನೆ, ಹೀಗೆ ಕೃತಿಗಳು, ಅನೇಕ ರಚನೆಗಳಲ್ಲಿ ತಮ್ಮನ್ನು ತಾವು ಈ 3 ಜನ ತೊಡಗಿಸಿಕೊಳ್ತಾ ಇದ್ದರು. ದಾಸಕೂಟ, ವ್ಯಾಸಕೂಟ, ಹೀಗೆ ಹಲವಾರು ಸಭೆಗಳನ್ನು ಕೈಗೊಂಡು ದೇವರಿಗೆ ಮೀಸಲಾಗಿ ಇಟ್ಟಂತಹ ಕಾಲ ಆ ಒಂದು ಸಮಯ. ವ್ಯಾಸರಾಜರು ಪುರಂದರದಾಸರಿಗೂ ಹಾಗೂ ಕನಕದಾಸರಿಗೂ ಪ್ರಯತ್ನ ಹಾಗೂ ಅವರ ಜವಾಬ್ದಾರಿಗಳಲ್ಲಿ ಹೆಚ್ಚಿಗೆ ಪ್ರೋತ್ಸಾಹವನ್ನು ನೀಡಿದಂತಹ ವ್ಯಕ್ತಿಯಾಗಿದ್ದರು. ಆದರೆ ವ್ಯಾಸರಾಜರು 1526ರಲ್ಲಿ ಮೃತ್ಯುಲೋಕವನ್ನು ಅಂದರೆ ಬೃಂದಾವನವನ್ನು ಪ್ರವೇಶ ಮಾಡುವಂತಹ ಸಮಯ ಬಂದಿತ್ತು. ಕಾರಣ ಅವರ ಮುಂದಿನ ಜನ್ಮ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅವತಾರವನ್ನು ಮಾಡೋದಿತ್ತು. ಆ ಒಂದು ಕಾರಣಕ್ಕಾಗಿ 1526ರಲ್ಲಿ ವ್ಯಾಸರಾಜರು ಬೃಂದಾವನವನ್ನು ಪ್ರವೇಶ ಮಾಡ್ತಾರೆ. ಇದಾದ ನಂತರ ಪುರಂದರದಾಸರು 1564ರವರೆಗೂ ಬದುಕಿರ್ತಾರೆ. ಇದಾದ ನಂತರ ಕನಕದಾಸರು ಕೂಡ 1609ರವರೆಗೂ ಬದುಕಿರ್ತಾರೆ. ಇನ್ನು 1571ರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿ ಪುನರ್ಜನ್ಮವನ್ನು ವ್ಯಾಸರಾಜರು ಪಡಿತಾರೆ. ಆಗ ಇಡೀ ವಿಶ್ವಕ್ಕೆ ಪ್ರಸಿದ್ಧಿಯನ್ನು, ಜಗತ್ತಿಗೆ ಪ್ರಸಿದ್ಧಿಯನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳು ಪಡೆದುಕೊಂಡಿರ್ತಾರೆ. ಅದು 1650ರ ದಶಕ. ರಾಘವೇಂದ್ರ ಸ್ವಾಮಿಗಳು ಒಮ್ಮೆ ಬಳ್ಳಾರಿಗೆ ಬಂದಿರ್ತಾರೆ. ತುಂಗಭದ್ರಾ ತೀರದಲ್ಲಿರುವಂತಹ ಹನುಮಂತನ ದೇವಾಲಯದಲ್ಲಿ ನೆಲೆಸಿರ್ತಾರೆ. ರಾಯರು ನದಿಗೆ ಸ್ನಾನ ಮಾಡಬೇಕು, ರಾಮದೇವರ ಪೂಜೆ ಇರುತ್ತೆ ಅಂತ ಹೊರಟಿರ್ತಾರೆ. ಅವರು ಹೊರಡುವಾಗ ಪಕ್ಕದಲ್ಲೇ ಒಬ್ಬ ಕೆಳವರ್ಗದ ವ್ಯಕ್ತಿ ಅಲ್ಲಿ ನಿಂತಿರ್ತಾನೆ. ಇವರು ಆ ವ್ಯಕ್ತಿಯನ್ನು ಗಮನಿಸ್ತಾರೆ. ರಾಯರಿಗೆ ಗೊತ್ತು ಈ ವ್ಯಕ್ತಿ ಯಾರು ಅಂತ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ತಿಳಿದಿತ್ತು. ರಾಯರು ಆ ಕೆಳವರ್ಗ ವ್ಯಕ್ತಿ ಹತ್ರ ಹೋಗಿ ಮಾತಾಡ್ತಾರೆ. ಏನಯ್ಯ ಕನಕ, ಹೇಗಿದ್ದೀಯ ಅಂತ ಕೇಳ್ತಾರೆ. ಆಗ ಆ ವ್ಯಕ್ತಿಯ ಕಣ್ಣಲ್ಲಿ ನೀರು ಬರೋದಕ್ಕೆ ಪ್ರಾರಂಭ ಆಗುತ್ತೆ. ನೀವು ನನ್ನನ್ನು ಮೊದಲೇ ನೋಡಿದಂತೆ ನನಗೆ ಅನುಭವ ಆಗ್ತಾ ಇದೆ. ನಾವು ಜೀವನ ಪೂರ್ತಿ ಜೊತೆಗಿದ್ದೀವಿ ಅನ್ನೋ ಅನುಭವ ನನಗಾಗ್ತಾ ಇದೆ ಗುರುಗಳೇ ಅಂತ ಹೇಳಿದಾಗ ಆಗ ಶ್ರೀ ರಾಘವೇಂದ್ರ ಸ್ವಾಮಿಗಳು ಆ ಕೆಳವರ್ಗದ ವ್ಯಕ್ತಿಗೆ ಕೇಳ್ತಾರೆ, ಶ್ರೀರಾಮದೇವರ ಪೂಜೆಗೆ ಏನು ತಂದಿದ್ದಿ ಕೊಡಪ್ಪ ಅಂತ ಕೇಳಿದಾಗ ಆ ವ್ಯಕ್ತಿ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ತನ್ನ ಹೊಟ್ಟೆಗೆ ಒಂದು ಬಟ್ಟೆ ಕಟ್ಟಿರ್ತಾನೆ, ಅದರಲ್ಲಿ ಸಾಸಿವೆ ಇರ್ತವೆ. ಈ ಸಾಸಿವೆಯನ್ನು ತಗೊಳ್ಳಿ, ಸಾಸಿವೆ ತಂದಿದ್ದೀನಿ ಅಂತ ಹೇಳಿದಾಗ ಅಲ್ಲಿರುವಂತಹ ರಾಯರ ಶಿಷ್ಯಂದರು ಇದು ಚಾತುರ್ಮಾಸ್ಯ, ಸಾಸಿವೆ ನಡೆಯೋದಿಲ್ಲ ಅಂತ ಹೇಳ್ತಾರೆ. ಆಗ ಶ್ರೀ ರಾಘವೇಂದ್ರ ಸ್ವಾಮಿಗಳು ಆ ಕೆಳವರ್ಗದ ವ್ಯಕ್ತಿ ಕೊಟ್ಟಂತಹ ಸಾಸಿವೆಯನ್ನು ಸ್ವೀಕಾರ ಮಾಡ್ತಾರೆ. ಇದು ಆಹಾರ, ಊಟ ತಯಾರಿಸೋದಕ್ಕೆ ಬಳಸಿ ಅಂತ ಪಾಕಶಾಲೆಗೆ ತೆಗೆದುಕೊಂಡು ಹೋಗಿ ಅಂತ ಅಲ್ಲಿರುವಂತಹ ಶಿಷ್ಯಂದ್ರಿಗೆ ಹೇಳಿದಾಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಏನಿದು ಹೀಗೆ ಹೇಳ್ತಾ ಇದ್ದಾರೆ ಅಂತ ಆಶ್ಚರ್ಯ ಆಗುತ್ತೆ. ಆಗ ಎಲ್ಲ ಶಿಷ್ಯರನ್ನು ಕರೆದು ಹೇಳ್ತಾರೆ, ಈ ಕೆಳವರ್ಗದ ವ್ಯಕ್ತಿ ಕೊಟ್ಟಂತಹ ಸಾಸಿವೆ ಯಾಕೆ ತೆಗೆದುಕೊಂಡಿದ್ದಾರೆ ಅನ್ನೋ ಎಲ್ಲ ಊಹೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳು ಉತ್ತರವನ್ನು ನೀಡ್ತಾರೆ. ಎಲ್ಲರಿಗೂ ಕರೆದು ಹೇಳ್ತಾರೆ, ಇವರನ್ನು ಯಾರು ಅಂತ ನೀವು ಅಂದ್ಕೊಂಡಿದ್ದೀರಾ ಅಂತ ಕೇಳಿದಾಗ ಎಲ್ಲರಿಗೂ ಊಹೆ ಆಗುತ್ತೆ, ಯಾರು ಇವರು ಅನ್ನೋ ಯೋಚನೆ ಆಗುತ್ತೆ. ಆಗ ರಾಯರು ಹೇಳ್ತಾರೆ, ಇವರ ಹಿಂದಿನ ಜನ್ಮ ಕನಕದಾಸರು, ಶ್ರೀಕೃಷ್ಣನ ಆರಾಧಕರು. ನನ್ನ ಹಿಂದಿನ ಜನ್ಮ ವ್ಯಾಸರಾಜರು. ನಾನು ಇವರು ದಾಸಕೂಟವನ್ನು, ವ್ಯಾಸಕೂಟವನ್ನು, ಆ ಒಂದು ಕಾಲದಲ್ಲಿ ಕಲೆ ಸಾಹಿತ್ಯವನ್ನು ಪೋಷಿಸಿದಂತಹ ಮಹಾನ್ ಕನಕದಾಸರು ಇವರು ಅಂತ ಪರಿಚಯವನ್ನು ಮಾಡಿಸಿದಾಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಎಲ್ಲರ ಮೈ ಜುಮ್ಮಂತ ಅನ್ನುತ್ತೆ. ಇದರ ನಂತರ ರಾಯರು ಕನಕದಾಸರ
ಬಗ್ಗೆ ಕೊಂಡಾಡ್ತಾ ಆ ಬಂದಂತಹ ವ್ಯಕ್ತಿಯನ್ನು ಒಂದು ಕಡೆ ಕೂರಿಸ್ತಾರೆ. ನಂತರ ರಾಮದೇವರ ಪೂಜೆಯನ್ನು ಮಾಡ್ತಾರೆ. ಇದಾದ ನಂತರ ಅಲ್ಲಿ ನಡೆಯುವಂತಹ ಗೀತೆ, ಭಕ್ತಿ, ಧ್ಯಾನ ಈ ಎಲ್ಲವನ್ನು ನೋಡಿ ಆ ಕೆಳವರ್ಗದ ವ್ಯಕ್ತಿ ಏನು ಬಂದಿರ್ತಾನಲ್ಲ ಅವನು ಅಲ್ಲೇ ಕುಸಿದು ಬಿದ್ದುಬಿಡ್ತಾರೆ. ಬಿದ್ದುಬಿಟ್ಟಾಗ ಶ್ರೀ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ನನ್ನ ಹಿಂದಿನ ಜನ್ಮ ವ್ಯಾಸರಾಜರು ಆಗಿದ್ದಾಗ ನೀವು ಕನಕದಾಸರಾಗಿದ್ರಿ. ಆಗ ನಾನು ನಿಮ್ಗೊಂದು ಮಾತು ಹೇಳಿದ್ದೆ, ನಮ್ಮ ಮುಂದಿನ ಭೇಟಿ ಮುಂದಿನ ಜನ್ಮದಲ್ಲಿ ಆಗುತ್ತೆ ಅಂತ ಹೇಳಿದ್ದೆ. ಅದೇ ರೀತಿ ನಿಮ್ಮ ಮೋಕ್ಷವೂ ಕೂಡ ನನ್ನಿಂದನೇ ಇದೆ ಅಂತ ಹೇಳಿದಾಗ ರಾಯರು ತುಳಸಿ ನೀರನ್ನು ಆ ವ್ಯಕ್ತಿಗೆ ತಮ್ಮ ಕೈಗಳಿಂದ ಬಾಯಿಗೆ ಹಾಕ್ತಾರೆ. ಇದಾದ ನಂತರ ಆ ವ್ಯಕ್ತಿ ಮರಣವನ್ನು ಹೊಂದ್ತಾನೆ. ಸ್ನೇಹಿತರೆ, ದಾಸಶ್ರೇಷ್ಠರಲ್ಲಿ ಕನಕದಾಸರನ್ನು ಇಂದಿಗೂ ಯಾರೂ ಮರೆಯೋದಿಲ್ಲ. ಅಷ್ಟು ಹಲವಾರು ಕೀರ್ತನೆಗಳು, ಸಂಗೀತ, ದಾಸಕೂಟಕ್ಕೆ, ವ್ಯಾಸಕೂಟಕ್ಕೆ ಅನೇಕ ಅವರ ಕೊಡುಗೆ ಅಪಾರ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಆದರೆ ಕನಕದಾಸರು ಮುಂದಿನ ಜನ್ಮ ಯಾವ ರೀತಿ ಇತ್ತು ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿದ್ದಿಲ್ಲ. ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಭೇಟಿಯಾದ ಕ್ಷಣವೂ ಕೂಡ ಅದು ಸುಂದರ ಕ್ಷಣ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಇದು ಕನಕದಾಸರ ಮರುಜನ್ಮದ ರಾಯರ ಭೇಟಿಗೆ ಸಂಬಂಧಿಸಿದಂತಹ ವಿಡಿಯೋ ಆಗಿದೆ. ಮುಂದಿನ ಒಂದು ವಿಡಿಯೋನಲ್ಲಿ ನಾನು ಮತ್ತೆ ನಿಮಗೆ ಸಿಗ್ತೇನೆ. ಧನ್ಯವಾದಗಳು.